ಎಲ್ಲಾ ರೀತಿಯ ಸೌಲಭ್ಯ ಕಲ್ಪಿಸಿರುವ ಅಂಕಳಕೊಪ್ಪ ಗ್ರಾಮದ ಸುಮಾರು 65 ಕುಟುಂಬಗಳನ್ನು ಏಕಾಏಕಿ ಒಕ್ಕಲೆಬ್ಬಿಸಲು ಮುಂದಾಗಿ ಗುಂಡುತೋಪು ನೆಪದಲ್ಲಿ ಮುಗ್ಧ ಜನರ ಬದುಕಿನಲ್ಲಿ ಆಟವಾಡಲು ಮುಂದಾದರೆ ಉಪವಾಸ ಸತ್ಯಾಗ್ರಹದ ಜೊತೆಗೆ ಉಗ್ರ ಹೋರಾಟಕ್ಕೆ ಮುಂದಾಗಲಾಗುವುದು ಎಂದು ಮಾಜಿ ಶಾಸಕ ಮಸಾಲ ಜಯರಾಮ್ ತಾಲೂಕು ಆಡಳಿತದ ವಿರುದ್ಧ ಎಚ್ಚರಿಕೆ ನೀಡಿದರು. ತಾಲೂಕಿನ ಸಿಎಸ್ಪುರ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಮಾಜಿ ಶಾಸಕರ ಸ್ವಗ್ರಾಮ ಅಂಕಳಕೊಪ್ಪ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ಲಾ ರೀತಿಯ ಸೌಲಭ್ಯ ಕಲ್ಪಿಸಿ ಈಗ ಜಾಗ ಖಾಲಿ ಮಾಡಿ ಎಂದ್ರೆ ಎಲ್ಲಿಗೆ ಹೋಗೋದು? ಈ ಕೂಡಲೇ ಇಂತಹ ಬಡವರನ್ನ ದಂಗೆ ಎಬ್ಬಿಸುವ ಕ್ರಮದ ಹಿಂದೆ ಸರಿದು ಬಡವರ ಪರ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ನಿಲ್ಲಬೇಕಿದೆ. ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಡಿಸಿ ಕಚೇರಿ ಮುಂದೆ ಉಗ್ರ ಹೋರಾಟ ಶತಸಿದ್ಧ ಎಂದು ತಿಳಿಸಿದರು. ಸಾಲ ಸೂಲ ಮಾಡಿ ಒಡವೆ ವಸ್ತ್ರ ಇಟ್ಬಿಟ್ಟು ಮನೆ ಕಟ್ಕೊಂಡವ್ರೆ. ಅವ್ರು ನೋಡಿದ್ರೆ ಹೊಟ್ಟೆ ಉರಿತದೆ. ಇವತ್ತು ಅವ್ರ ಪರಿಸ್ಥಿತಿ ಏನಾಗಬೇಕಲ್ಲ, ಎಲ್ಲೋಗ್ತಾರೆ? ಗಂಡ ಇಲ್ಲ, ಮನೆಯಲ್ಲ, ಮಕ್ಕಳೆಲ್ಲ, ಅವರೆಲ್ಲ ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕಲ್ವ? ನಮ್ಮ ಡಿ ಸಿ ಆಗಲಿ ತಹಸೀಲ್ದಾರ್ ಆಗಿ ಅದೆಲ್ಲ ಎಲ್ಲೋ ಒಕ್ಕಲೆಬ್ಬಿಸ್ತಾರೆ, ಇವರೆಲ್ಲ ಎಲ್ಲೋಗ್ತಾರೆ? ಏನು ಮಾಡ್ತಾರೆ? ಯಾರು ಅವ್ರಿಗೆ ಏನಾಕೋರು? ಮನೆ ಇಲ್ಲ ಅಂದರೆ ಏನಿಲ್ಲ ಅಂತ ಆ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸುಮ್ಮನೆ ಬಂದು ಎದುರಿಸೋರು, ದುರ್ಗೆದಿಸ್ತಾರೆ, ಎದುರಿಸ್ತಾರೆ ಗೊತ್ತಿಲ್ಲ. ದಯವಿಟ್ಟು ಅದು ಸಹಿತ ನಾವು ಗುಂಡ್ತೋಪು ಅದೇ ಬೇಕಾದ್ರೆ ಹೊಡ್ಕೊಳ್ಳಿ. ಇಲ್ಲಿ ನಮ್ಮ ಹಳ್ಳಿ ಮರ ಈ ಕಡೆಯಿಂದ ಹಿಂಗೆ ಬಂದು ಆ ಕಡೆಗೆ ಬರ್ತದೆ ಗುಂಡ್ತೋಪು ಅಂತೇಳಿ. ಆ ಗುಂಡ್ತೋಪು ಯಾವುದೂ ಇಲ್ಲ. ಗುಂಡ್ತೋಪಲ್ಲಿ ಯಾರು ಮನೆ ಕಟ್ಕೊಂಡಿಲ್ಲ. ಯಾರೋ ಏನು ಮಾಡಿದಾರೆ, ಈ ತಹಸೀಲ್ದಾರ್ ಬಂದ್ಬಿಟ್ಟು ಇವನು VA ಬಂದ್ಬಿಟ್ಟು ಆ ಗುಂಡ್ತೋಪ ಸ್ಕೆಚ್ ಮಾಡಕ್ಕೆ ಹೇಳಿದ್ದಾರೆ. ಏನಪ್ಪ ಗುಂಡ್ತೋಪ ಯಾವ್ದು ಬರ್ತಿದ್ದ ಮನೆ ಸೇರಿ ಸ್ಕೆಚ್ ಮಾಡಿ ಕೊಟ್ಬಿಟ್ಟವನೆ VA ಲೋಕೇಶ್. ಅದನ್ನು ತಗೊಂಡೀಗ ಅದ್ರ ಮೇಲೆ ಬಂದವ್ರೆ ಈಗ ಹೊಡೆಯಕ್ಕೆ ಅಂತೇಳಿ. ಅದು ಬರೋದೇ ಇಲ್ಲ ಅಲ್ಲಿ. ಅವ್ರು ಬರಲಿ, ನನ್ನ ಮುಂದೆ ನಿಂತ್ಕೊಳ್ಳೋದು 2-3 ಕಡೆ ಪ್ರೈವೇಟ್ ಸರ್ವೆ ಹಾಕಿದ್ರೆ ಇನ್ನೂ ಗೌರ್ಮೆಂಟ್ ಸರ್ವೆಗೆ ಹಾಕ್ಸೋಣ. ಅಲ್ಲಿ ಬಂದಾಗ ನೋಡೋಣ, ಇನ್ನೂ 2-3 ಸರ್ವೆ ಮಾಡಲಿ. ಏಕಾಏಕಿ ಇವತ್ತೇ ಬಂದ್ಬಿಟ್ಟು ನಾವು ಹೊಡ್ತೀವಿ ಅಂತ ನಿಮಗೆ ಯಾವ್ದು ನ್ಯಾಯ ಇದು ಅಂತ ನಾವು ಕೇಳೋಕ್ಕೆ ಇಷ್ಟಪಡ್ತೀವಿ ತಹಸೀಲ್ದಾರ್ನ. ದಯವಿಟ್ಟು ಇವಾಗ ತಗೊಳ್ಳೆಲ್ಲ ಮಾಧ್ಯಮದವರು ಹೋಗಿ ನೋಡ್ಕೊಂಬರ್ಬೋದು ಎಷ್ಟು ವರ್ಷ ಮನೆ ಇವೆ ಅಂತೇಳಿ. ಈಗ ನಮ್ಮ ತಿಮ್ಮಪ್ಪಗೌಡರು ಮನೆ ಇವೆ, ಗೌಡಗೌಡರ ಮನೆ ಅಂತೇಳಿ ನಾವಲ್ಲಿ 150 ವರ್ಷ 200 ವರ್ಷ ಆಗಿದೆ ಆ ಮನೆ ಕಟ್ಟಿ. ನಾವು ಇನ್ನೂ ನಮಗೆ 54 ವರ್ಷ, ಅಲ್ಲಿ ಅದಕ್ಕಿಂತ ಮುಂಚೆನಿಂದನೂ ಮನೆ ಇವೆ. ಆ ಮನೆಗಳಿಗೆಲ್ಲ ಏನು ಇದಿಲ್ಲ. ಸುಮ್ಮನೆ ಬಂದು ಇಲ್ಲಿ ಇದು ಮಾಡ್ತಾರೆ. ಈ ಬಾವಿ ಇತ್ತಲ್ಲಿ ಎಲ್ಲ ಹಳೆ 150 ವರ್ಷದ ಬಾವಿಗಳು, 200 ವರ್ಷದ ಬಾವಿಗಳು, 200 ವರ್ಷ ಮನೆಗಳಿವೆ. ಇದು ಯಾಕೆ ಅಂತ ಗೊತ್ತಾಗ್ತದೆ. ದಯವಿಟ್ಟು ನೀವು ಒಂಚೂರು ನೋಡ್ಕೊಂಬನ್ನಿ ಮಾಧ್ಯಮದವರು. ಅಲ್ಲಿ ಕೆಳಗಡೆ ಗಂಟೆ ಹೋಗಿ ಯಾವುದು ಹಳೆ ಮನೆ ಅವೆಲ್ಲ 100 ವರ್ಷ ಮನೆಗಳು 150 ಸರ್ವೆ ನಂಬರಲ್ಲಿ ಆಯಿತು ಕಟ್ಕೊಂಡೋಗ್ಬಿಟ್ಟವ್ರೆ ಅಂದರೆ ಅವ್ರಿಗೆ ಏನೋ ಮಾಡಿ ಈ ಸೊತ್ತು ಮಾಡ್ಕೊಡಿ. ಈ ಸೊತ್ತು ಮಾಡವ್ರೆ, ಟ್ಯಾಕ್ಸು ಕಟ್ಸ್ಕೊಂಡವ್ರೆ, ನೀರು ಕೊಟ್ಟವ್ರೆ, ಲೈಟು ಕೊಟ್ಟವ್ರೆ, ಅವ್ರು 100 ವರ್ಷ ವಾಸನೂ ಮಾಡವ್ರೆ. ಇವತ್ತು ಬಂದಾಗ ಯಾರು ಇದು ಬರ್ತದೆ? ಹೆಂಗೆ ಹೊಡೆಯಕ್ಕೆ ಬರ್ತದೆ? ಎಲ್ಲ ಲೋನು ತಗೊಂಡವ್ರಿ, ಪ್ರತಿಯೊಂದು ಮಾಡವ್ರೆ. ಈಗ ತಹಸೀಲ್ದಾರ್ ಬರಬೇಕಾದ್ರೆ ಇಲ್ಲಿವರೆಗೂ ನಮ್ಮ ಹೇಳಿ ಬರ್ತಾರೆ. ಬಂದು ಏಕಾಏಕಿ ಎಲ್ಲರೂ ನೋಟಿಸ್ ಕೊಡ್ತೀವಿ, ಹೆಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತಾರೆ. ಯಾರು ನಮ್ಮವ್ರು ಹೆದರಬೇಡಿ, ನಾವು ನಿಮ್ಮ ಜೊತೆ ಇರ್ತೀವಿ, ಹೋರಾಟ ಮಾಡ್ತೀವಿ. ಬೇಕಾದ್ರೆ ಏನಾದ್ರೂ ಕೋರ್ಟು ಕಚೇರಿ ಎತ್ಬೇಕಾದ್ರೆ ಎಲ್ಲ ಖರ್ಚು ವೆಚ್ಚಗಳು ನಾನೇ ನೋಡ್ಕೊತೀನಿ. ತಲೆ ಕೆಸ್ಕೊಬೇಡಿ. ಏನಾದ್ರು ಹೋರಾಟ ಇವತ್ತಿನ ಸ್ಟಾರ್ಟ್ ಮಾಡೋಣ, ನಾವು ನೋಟಿಸ್ ಕೊಟ್ಟರೆ ಆದರೆ ನಾನು ಗಮನಕ್ಕೆ ತನ್ನಿ. ನಾನು ಬರ್ತೀನಿ ಅವತ್ತು, ನಾನು ಹೋಗಿ ಮಾತಾಡೋದು, ಎಲ್ಲ ಸೇರಿ ಮಾತಾಡೋಣ. ಯಾರು ಅವೈಜ್ಞಿಕವಾಗಿ ಕೊಟ್ಟೆ ಅವನು ಸರ್ವಿಸ್ಗೆ ಕೊಟ್ಟವನೇ ಇದ್ದ. ಅದು ನಮ್ಮೊಬ್ಬೊಬ್ರಿಗೆ 18 ಗುಂಟೆ ತೋರ್ಸೋನೆ. ಈಗ ನಮ್ಮ AV ಗಂಗಣ್ಣ ಮನೆಗೆ 18 ಗುಂಟೆ ಕೊಡ್ತೀರ. ಅದ್ರ ಕಣ್ಣ ನೀರು ಹಾಕೊಂಡು ಊಟ ಮಾಡಿಲ್ಲ. ಎಲ್ಲರೂ ಸುಮಾರು 25 ಲಕ್ಷ 50 ಲಕ್ಷ ಬಿಲ್ಡಿಂಗಿಗೆಲ್ಲ ಬಂಡವಾಳ ಹಾಕ್ಬಿಟ್ಟವ್ರು. ಇದಕ್ಕೆ ಎಲ್ಲ ಒಳ್ಳೊಳ್ಳೆ ಮನೆ ಕಟ್ಟು. ಆ ಥರ ಮಾಡಿರೋ ವಿಚಾರದಲ್ಲಿ ಈಗ ಬಂದು ಮನೆ ಹೊಡಿತೀವಿ ಅಂತ ಬಂದರೆ ಇದು ಯಾವ ಇದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಹೇಳ್ತೀನಿ, ಇವತ್ತೇ ನೀವೇನಿದ್ದು ಸಹಿತ ಏನು ಗುಂಡ್ತೋಪಲ್ಲಿ ಎಂಥದ್ದು ಸರ್ಕಾರಿ ಜಮೀನೇ ನೀವು ಕುಡಿದು ನೀರು ಕುಡಿದಿದ್ದೀರಿ. ನಮಗೆ ಇದಿಷ್ಟ ಹೇಳ್ಬೇಕು. ಈಗ ಇರ್ತಕ್ಕಂಥ ಡೀಮ್ಡ್ ಫಾರೆಸ್ಟ್ ಆಗಲಿ, ಇವತ್ತು ಸೋಷಿಯಲ್ ಫಾರೆಸ್ಟ್ ಆಗಲಿ, ಸುಮಾರು ಉಲ್ಬರಿ ಖರಾಬ್ ಎಲ್ಲರೂ ಖಾತೆ ಮಾಡಿಕೊಟ್ಟಿದ್ದೀರಾ, ಖಾತೆ ಮಾಡಿಸ್ಕೊಂಡಿದ್ದೀರಾ, ದುಡ್ಡು ಕೊಟ್ಟು ತೊಗೊಂಡಿದ್ದೀರಿ, ನೀರು ಕೊಟ್ಟಿದ್ದೀರಿ, ಇದು ಕಟ್ಟಿದ್ದೀರಿ, ಈಗ ದುಡ್ಡು ಕಟ್ಸ್ಕೊಂಡಿದ್ದೀರಿ, ಟ್ಯಾಕ್ಸ್ ಕಟ್ಸ್ಕೊಂಡಿದ್ದೀರಿ. ಇಷ್ಟು ಗಂಟೆ ಎಲ್ಲೋ ನೀವು ಯಾಕೆ ಕೇಳಲಿಲ್ಲ? ಇಲ್ಲ ಗೌರ್ಮೆಂಟ್ ಜಾಗ ಖಾತೆ ಮಾಡಲ್ಲ, ಈ ಟ್ಯಾಕ್ಸ್ ಕಟ್ಸ್ಕೊಳ್ಳಲ್ಲ ನಾವು ಅಂತೇಳಿ ಇಷ್ಟು ಗಂಟೆ ಟ್ಯಾಕ್ಸ್ ಕಟ್ಸ್ಕೊಂಡಿದ್ದೀರಾ, ನೀರು ಕೊಟ್ಟಿದ್ದೀರಾ, ಲೈಟ್ ಕೊಟ್ಟಿದ್ದೀರಾ, ಎಲ್ಲನೂ ಅನುಕೂಲ ಮಾಡಿಕೊಡಿ. ರೋಡ್ ಮಾಡಿದ್ದೀರಾ, ಚರಂಡಿ ಮಾಡಿದ್ದೀರಾ, ಮನೆ ಕೊಳಕ್ಕೆ ಕೊಟ್ಟಿದ್ದೀರಾ, ಜಲಜೀವನ ಕೊಟ್ಟಿದ್ದೀರಾ. ಈ ಕಾಡು ಗುಂಡ್ತೋಪು ಅಂತ ಬರಿಬೇಕಾಯ್ತು. ತಾವು ಯಾಕೆ ಬರ್ದಿಲ್ಲ ಅಂತ ಗೊತ್ತಿಲ್ಲ. PDOಗಳಿಗಾಗಲಿ ಇವಾಗಲಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಇಷ್ಟು ಗಂಟೆ ಇಷ್ಟು ವರ್ಷ 300 ವರ್ಷ ನಾವು ವಾಸ ಮಾಡ್ತಿದ್ದೋ, 300 ವರ್ಷದ ತಾವೆಲ್ಲೋಗಿರಿ DCಗಳು, AC ಗಳು, ತಹಸೀಲ್ದಾರ್ಗಳು ಯಾಕೆ ಅವತ್ತು ಎಂಟ್ರಿ ಕೊಡಲಿಲ್ಲ? ಆಯಿತು, ನಾನು ಅಧಿಕಾರದಲ್ಲಿದ್ದೆ, ಒಬ್ಬ ಶಾಸಕರೇ ನಿಮ್ಮವ್ರು ಹಿಂಗೆ ಗುಂಡ್ತೋಪ ಸೇರ್ಕೊಂಡಿದ್ರೆ ನಿಮ್ಮ ಇಷ್ಟು ಮನೆ ಹೋಯ್ತಾ ಅಂತ ನಾನಿದ್ದೆ, ನೀವು ಹೇಳ್ಬಾರ್ದಲ್ಲ ಸರ್ಕಾರದವರು. ಯಾಕೆ ಹೇಳಿಲ್ಲ ಇಲ್ಲಿವರೆಗೂ? ಇವತ್ತಾಕೆ ಈ ಕಾನೂನು ತಂದಿದ್ದೀರಾ ನಮ್ಮೂರಿಗೆ? ಇವತ್ತು ಹೇಳ್ತಾ ಇದ್ದೀನಿ, DC ಅವ್ರಿಗೆ ಹೇಳ್ತಾ ಇದ್ದೀನಿ, ತಹಸೀಲ್ದಾರ್ಗೆ ಹೇಳ್ತೀನಿ, ದಯವಿಟ್ಟು ಯಾರನ್ನೋ ಕುಮ್ಮಕ್ಕೋಸ್ಕರ ಯಾರನ್ನೋ ಬಲಿಪಶು ಮಾಡಬೇಡಿ. ನಮ್ಮೂರಲ್ಲಿ ಇರ್ತಕ್ಕಂಥ ಯಾವ ಒಂದು ಮನೆ ಸಹಿತ ಒಕ್ಕಲು ಬಸಕ್ಕೆ ಬಿಡೋದಿಲ್ಲ. ಯಾರು ಎಲ್ಲಿರ್ತಾರೆ ಅಲ್ಲಿ ಇಲ್ಲದೇ ಇರ್ತಾರೆ. ನೀವೇನಾರು ಹಂಗೆ ಮಾಡ್ಬೇಕಾದ್ರೆ ನಾವು ಸಾಯಿಸ್ಬಿಟ್ಟು ತೊಗೊಂಡು ಕಟ್ಟಬೇಕಾದ್ರೆ ಬೇರೆ ಕುಲ ಮಾಡ್ಬೇಕಾದ್ರೆ